ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ JB ಎಕ್ಸ್ಪರ್ಟ್ ಸ್ಟಡಿ ವರ್ಲ್ಡ್ ವಿಜಯಪುರಕ್ಕೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತು ನಾನು ವಿಶೇಷವಾಗಿರ್ತಕ್ಕಂತಹ ಮಾದರಿ ಪ್ರಶ್ನೆ ಪತ್ರಿಕೆ 7 ತಂದಿದ್ದೀನಿ. ಹೀಗಾಗಿ ಅದನ್ನು ಸರಿಯಾಗಿ ಬಿಡಿಸ್ಕೊಡ್ರಿ, ಮನನ ಮಾಡಿಕೊಡ್ರಿ. ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇದು ಮೊರಾರ್ಜಿ ಚಾಣಕ್ಯ ನಿಮ್ಮ ಮಗುವಿನ ಭವಿಷ್ಯದ ಮಾಣಿಕ್ಯ ಅಂತಕ್ಕಂಥ ಒಂದು ಹೆಸರಿಟ್ಕೊಂಡು ಅತಿ ಹೆಚ್ಚು ಅಂಕಗಳನ್ನು ಗಳಿಸಲು ಈ ಒಂದು ಮೊರಾರ್ಜಿ ಮಾದರಿ ಪ್ರಶ್ನೆ ಪತ್ರಿಕೆ ನಿಮಗೆ ಭಾಳಷ್ಟು ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈಗ ನಾವು ಕನ್ನಡನ ಸ್ವಲ್ಪ ಡಿಸ್ಕಸ್ ಮಾಡೋಣ ಬನ್ನಿ ಮಕ್ಕಳೇ. ಓಕೆ, ಹಾಗಾದರೆ ಕನ್ನಡದ ಕಟ್ಟಿಗೆಯಿಂದ ವಸ್ತುಗಳನ್ನು ತಯಾರಿಸುವವನನ್ನು ನಾವು ಏನಂತ ಕರಿತೀವಿ ಅಂತ ಕೇಳಿದ್ರೆ ಬಡಿಗ ಅಂತ ಕರಿತೀವಿ. ಇದನ್ನು ನೀವು ನೆನಪಿನಾಗ ಇಟ್ಕೋಬೇಕು. ಕನ್ನಡ ವರ್ಣಮಾಲೆಯಲ್ಲಿ ಟಿಮ್ ಅಕ್ಷರಗಳಿವೆ ಅಂತ ಹೇಳಿದ್ದಾರೆ. ಹಾಗಾಗಿ ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ ಅಂತ. 2 ಅಕ್ಷರಗಳು ಯಾವ ಕಾಲ ವಿಳಂಬವೂ ಇಲ್ಲದೆ ಪರಸ್ಪರವಾಗಿ ಸೇರುವುದಕ್ಕೆ ನಾವೇನಂತ ಕರಿತೀವ ಅಂತಂದ್ರೆ ಸಂಧಿ ಅಂತ ಕರಿತೀವಿ. ಮನೆಯಲ್ಲಿ ಕೂಸು ಮಲಗಿತ್ತು, ಗೆರೆ ಎಳೆದ ಪದದ ಲಿಂಗ ಗುರುತಿಸಿ ಅಂತ ಹೇಳಿದಾರೆ. ಹಾಗಾಗಿ ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ ಯಾವುದಂದ್ರೆ ನಪುಂಸಕ ಲಿಂಗ. ಯಾವ್ದು ಹೇಳ್ರಿ? ಕೂಸು ಅಂತ. ಹಾವು ಪದದ ಸಮಾನಾರ್ಥಕ ಪದ ಅಂತ. ಹಾವು ಇದರ ಸಮಾನಾರ್ಥಕ ಪದ ಯಾವುದು ಅಂತ ಕೇಳಿದ್ರೆ ಊರಗ ಅಂತ. ಓಕೆನಾ? ಸರಿ, ನೋಡ್ಕೊಡ್ರಿ, ಮನನ ಮಾಡ್ಕೊಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಮೇಲಿಂದ ಮೇಲೆ ತಪ್ಪದೆ ವಿಡಿಯೋನ ನೋಡಿರಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನೆಕ್ಸ್ಟ್ ಬನ್ನಿ ಮಕ್ಕಳೇ ನೋಡೋಣ. ಓಕೆ, ಅವನು ತನ್ನ ಕೃತಿಯನ್ನು ಪ್ರಕಟಿಸಿದನು. ಗೆರೆ ಎಳೆದ ಪದದ ವಿಭಕ್ತಿ ಪ್ರತ್ಯಯವನ್ನು ಇಲ್ಲಿ ಕೇಳಿದ್ದಾರೆ. ಅವನು ತನ್ನ ಕೃತಿಯನ್ನು ಪ್ರಕಟಿಸಿದನು. ಕೃತಿಯನ್ನು ಅಂದರೆ ಏನು? ಇಲ್ಲಿ ವಿಭಕ್ತಿ ಪ್ರತ್ಯಯ ಯಾವುದಾಗುತ್ತಾ ಅಂತ ಕೇಳಿದ್ರೆ ಆಪ್ಷನ್ ಬಿ ಈಸ್ ಕರೆಕ್ಟ್. ಪ್ರವೀಣ, ಪ್ರಕಾಶ, ಪ್ರತೀಕ ಈ 3 ಸೋದರರು ಈ ವಾಕ್ಯದಲ್ಲಿರ್ಬೇಕಾದ್ರೆ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಸಿ ಈಸ್ ಕರೆಕ್ಟ್. ಕಾಮ ಕೊಡಬೇಕು. ಮಗುವಿನ ಮೊರೆ ಪದ್ಯ ಬರೆದ ಕವಿ ಯಾರು ಅಂತ ಈಗಾಗಲೇ ಭಾಳಷ್ಟು ಸಲ ರಿಪೀಟ್ ಆಗಿದೆ, ಸಿದ್ದಯ್ಯ ಪುರಾಣಿಕ ಅಂತ. ಅದನ್ನು ಸರಿಯಾಗಿ ನೀವು ನೋಡ್ಕೋಬೇಕು ಮಕ್ಕಳೇ. ಓಕೆ, ಸರಿಯಾಗಿ ನೋಡ್ಕೊಡ್ರಿ, ಮನನ ಮಾಡಿಕೊಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ತಪ್ಪದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಬನ್ನಿ. ಹಾಗಾದರೆ ರಾಮನ ಸಂಬಳ ಕಡಿಮೆ ಇದೆ, ಗೆರೆ ಎಳೆದ ಪದ ಏನು ತೋರಿಸುತ್ತೆ ಅಂತಕ್ಕಂಥ, ಕಡಿಮೆ ಅಂತಕ್ಕಂಥದ್ದು ಏನು ತೋರಿಸ್ಕೊಡತ್ತಾ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಿದ್ರೆ ಆಪ್ಷನ್ ಡಿ ಕಡಿಮೆ. ಬಹಳ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಪರಿಮಾಣವಾಚಕ ಆಗಿರುತ್ತೆ. ಗಾದೆ ಮಾತನ್ನು ಪೂರ್ತಿಗೊಳಿಸಿ. ಟಿಮ್ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಅಂದರೆ ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಅಂತ. ಆಲದ ಮರ ಎಲ್ಲಿ ಬೆಳೆದು ನಿಂತಿದೆ ಅಂತಕ್ಕಂಥದ್ದಂದ್ರೆ ನಿಮಗೆ ಆಗಲೇ ಭಾಳಷ್ಟು ಸಲ ಕ್ವಶನ್ ಬಂದದ, ಅಗಶಾಗ ಅಂತ ಇಲ್ಲಿ ಪಾಠದಲ್ಲಿ ಬಂದಿದೆ. ಬಡತನಕ್ಕೆ ಯಾವ ಚಿಂತೆ ಅಂತಂದ್ರೆ ಉಂಬುವ ಚಿಂತೆ ಅಂತ. ಚಂಪಾ ಯಾವ ಕವಿಯ ಸಂಕ್ಷಿಪ್ತ ನಾಮ ಅಂತಂದ್ರೆ ಚಂದ್ರಶೇಖರ್ ಪಾಟೀಲ್ ಅಂತಕ್ಕಂಥದ್ದು ನಾವಿಲ್ಲಿ ಹೇಳಬಹುದು. ಕುಡು ಪ್ಲಸ್ ಕೋಲು, ಕುಡುಗೋಲು ಇದು ಯಾವ ಸಂಧಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಹಾಗಾಗಿ ಆದೇಶ ಸಂಧಿ ಅಂತ ಕರಿತೀವಿ ನಾವು. ಸರಿಯಾಗಿ ನೋಡ್ರಿ, ಕರೆಕ್ಟಾಗಿ ಮನನ ಮಾಡ್ಕೊಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ. ಬನ್ನಿ ಮಕ್ಕಳೇ, ಹಾಗಾದರೆ ಯಾವುದು ಉರಿಯಲಿಲ್ಲ, ಯಾವುದು ಆರಲಿಲ್ಲ ಅಂತ ಕೇಳಿದರೆ ಬಹಳ ಇಂಪಾರ್ಟೆಂಟು. ಯಾವುದು ಉರಿಯಲಿಲ್ಲ, ಯಾವುದು ಆರಲಿಲ್ಲ ಅಂತ ಕೇಳಿದ್ರೆ ಭಾಳ ಹಣತೆ ಉರಿಯಲಿಲ್ಲ, ಆರಲಿಲ್ಲ ಅಂತ. ಜುಟ್ಟುಂಟು ನಾರಿಲ್ಲ, ಕಣ್ಣುಂಟು ಮನುಷ್ಯನಲ್ಲ, ನೀರುಂಟು ಬಾಯಿ ಇಲ್ಲ, ಹಾಗಾದರೆ ನಾನು ಯಾರು ಅಂತ ಕೇಳಿದ್ರೆ ತೆಂಗಿನಕಾಯಿ ಅಂತ. ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ. ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಯಾವುದು ಅಂತಂದ್ರೆ ವಸ್ತ್ರ ಅಂತ. ಸೀತೆಯು ಅಗ್ನಿಯಷ್ಟೇ ಪವಿತ್ರ, ಗೆರೆ ಎಳೆದ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳಿದರೆ ಆಪ್ಷನ್ ಡಿ ಈಸ್ ಕರೆಕ್ಟ್. ನಿದ್ರಾ ಪದದ ತದ್ಭವ ರೂಪ, ನಿದ್ರಾ ಪದದ ತದ್ಭವ ರೂಪ ನಿದ್ದೆ ಅಂತ. ನಿತ್ಯೋತ್ಸವ ಕವಿ ಎಂದು ಪ್ರಸಿದ್ಧರಾದವರು ಯಾರು ಅಂತ ಕೇಳಿದ್ರೆ KS ನಿಸಾರ್ ಅಹಮದ್ ಅಂತಕ್ಕಂಥದ್ದು ನಾವಿಲ್ಲಿ ಕಾಣ್ಬೋದು ಮಕ್ಕಳೇ. ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಮೇಲಿಂದ ಮೇಲೆ ಪದೇ ಪದೇ ನೋಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನೆಕ್ಸ್ಟ್ ಬನ್ನಿ ಮಕ್ಕಳೇ ಹೋಗೋಣ, ಇಂಗ್ಲೀಷ್ಗೆ ಹೋಗೋಣ. ನಾನು ಈಗಾಗಲೇ ಹೇಳಿದ್ದೀನಿ, ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಹೆಸರುಗಳನ್ನು, ಇಸ್ವಿಗಳನ್ನು ಮತ್ತು ಈ ಒಂದು ಪ್ಲೇಸ್ಗಳನ್ನು ನೀವು ಒಂದು ವೇಳೆ ಎಲ್ಲಾದರೂ ಅಂಡರ್ಲೈನ್ ಮಾಡಿ ಓದುವಾಗ ಅಂಡರ್ಲೈನ್ ಮಾಡಿದರೆ ಸಸ್ಪೆನ್ಸಲ್ಲಿ ಅವು ಆನ್ಸರಾಗಿ ಬಂದಿರ್ತಾವೆ ಅಂತಕ್ಕಂಥದ್ದು ನಾವಿಲ್ಲಿ ಕಳ್ಕೊಬೋದು. ಹಾಗಾಗಿ ಈ ಕ್ವಶನ್ಗೆ ನಾನು ಆನ್ಸರನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹೂ ಈಸ್ ಬಾಸ್, ಅಲ್ಲಿ ಬಾಸ್ ಯಾರಾಗಿದ್ದರು ಅಂತಕ್ಕಂಥದ್ದು ಕೇಳಿದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅಂತ. ಅದನ್ನು ಓದ್ರಿ, ಅದನ್ನು ಅಂಡರ್ಲೈನ್ ಮಾಡಿರಿ, ಅದೇ ಆನ್ಸರ್ ಆಗಿ ಬಂದದ್ದು ನೋಡಿರಿ. ವೇರ್ ವಾಸ್ ಸ್ಪೇಸ್ ಸೆಂಟರ್, ಸ್ಪೇಸ್ ಸೆಂಟರ್ ಎಲ್ಲಿದೆ ಅಂತಕ್ಕಂಥದ್ದನ್ನು ನೀವು ಎಲ್ಲೇ
ಬೈ ಚಾನ್ಸ್ ಆಗಿ ಅದರಲ್ಲಿ ಓದಿದ್ರೆ ಗೊತ್ತಾಗ್ಬಿಡತ್ತಾ. ಆಪ್ಷನ್ ಡಿ ಈಸ್ ಕರೆಕ್ಟ್. ಆ್ಯಟ್ ತುಂಬ. ದೇ ವರ್ಕ್ ರೈಟ್ ಫ್ರಾಮ್ ಮಾರ್ನಿಂಗ್. ಇಲ್ಲಿ ನೀವು ಏನು ಬಳಸಬೇಕು ಅಂತಕ್ಕಂಥದ್ದು ಕೇಳಿದ್ರೆ ಆ್ಯಟ್ ಅನ್ನೋದನ್ನು ಬಳಸಿದ್ರೆ ಸಾಕು. ಐ ಹ್ಯಾವ್ ಪ್ರಾಮಿಸ್ ಟು ಟೇಕ್ ಮೈ ಚಿಲ್ಡ್ರನ್ ಅಂದರೆ ಸಾಕು. ಇನ್ ದ ವರ್ಡ್ ಸೈನ್, ಇಲ್ಲಿ ಸೈಲೆಂಟ್ ಲೆಟರ್ ಯಾವುದಾಗತ್ತಾ ಅಂತಕ್ಕಂಥದ್ದನ್ನು ನೀವು ಒಂದು ವೇಳೆ ಕೇಳಿದರೆ ಆಪ್ಷನ್ ಸಿ ಈಸ್ ಕರೆಕ್ಟ್ಲಿ ಜಿ ಸೈಲೆಂಟ್ ಆಗತ್ತೆ. ಯು ಮಸ್ಟ್ ಕಂಪ್ಲೀಟ್ ದ ಹೋಮ್ವರ್ಕ್. ದ ಮೀನಿಂಗ್ ಆಫ್ ದ ಅಬೋವ್ ಸೆಂಟೆನ್ಸ್ ಈಸ್ ಅಂತಕ್ಕಂಥದ್ದನ್ನು ಕೇಳಿದಾರೆ. ಹಾಗಾದರೆ ಇಲ್ಲಿ ಆಪ್ಷನ್ ಡಿ ಈಸ್ ಕರೆಕ್ಟ್ ಆರ್ಡರ್. ಮೈ ಮದರ್ ಈಸ್ ಹಾನೆಸ್ಟ್ ವುಮನ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಕರೆಕ್ಟ್ ಆರ್ಟಿಕಲ್. ಆನೆಸ್ಟ್ ಅಂತಕ್ಕಂಥದ್ದು ನಾವಿಲ್ಲಿ ಏನನ್ನು ಯೂಸ್ ಮಾಡ್ತೀವಿ ಅಂದ್ರೆ ಆಪ್ಷನ್ ಬಿ ಈಸ್ ಕರೆಕ್ಟ್. ಸರ್ ಯಾಕಂತ ಕೇಳಿದ್ರೆ ಈ ಎಚ್ ಅಂತಕ್ಕಂಥದ್ದು ವ್ಯಂಜನವಾಗಿದ್ದರೂ ಕೂಡ ಸ್ವರದಂತೆ ಉಚ್ಚಾರ ಆಗುತ್ತೆ. ಇದನ್ನು ಸರಿಯಾಗಿ ನೀವು ನೋಡ್ಕೊಳ್ರಿ ಮಕ್ಕಳೇ, ಸ್ಕ್ರೀನ್ಶಾಟ್ ನೋಡ್ಕೊಳ್ರಿ, ಮೇಲಿಂದ ಮೇಲೆ ಪದೇ ಪದೇ ನೋಡಿರಿ. ಇದನ್ನು ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನೆಕ್ಸ್ಟ್ ನೋಡೋಣ ಬನ್ನಿ. ಹಾಗಾದರೆ ಪ್ಲೂರಲ್ ಫಾರ್ಮ್ ಆಫ್ ಡಾಂಕಿ. ಡಾಂಕಿ ಇದ್ದೇನಾಗತ್ತೆ, ಡಾಂಕೀಸ್ ಅಂತ ಆಗತ್ತೆ. ಹಾಗಾಗಿ ಆಪ್ಷನ್ ಸಿ ಈಸ್ ಕರೆಕ್ಟ್. Rearrange the words to make meaningful sentence. Tom, dog, my pet, as I call ಅಂತ ಕೇಳಿದ್ರೆ ಸರಿಯಾಗಿರ್ತಕ್ಕಂಥ ಜೋಡಣೆ ಯಾವುದು ಅಂತಂದ್ರೆ ಐ ಕಾಲ್ ಮೈ ಪೆಟ್ ಡಾಗ್ ಆ್ಯಸ್ ಟಾಮ್ ಅಂತ. ಇನ್ನು ಇಲ್ಲಿ 2 ಚಿತ್ರಗಳನ್ನ ಕೊಡ್ತಾನೆ, ಅಲ್ಲಿ ಕರೆಕ್ಟಾಗಿ ನೀವು ಏನು ಹಾಕಬೇಕು ಅಂತ ಕೊಡ್ತಾನೆ. ಇಲ್ಲಿ ಕೊಟ್ಟಿರ್ತಾನೆ, ಅದನ್ನು ಜೋಡಿಸ್ಬೇಕು. ಮಂಕಿ ಆ್ಯಂಡ್ ಅಂತ ತೋರಿಸ್ಬೇಕು. ಅರ್ಥಾದ್ರೆ ಮಂಕಿ ಅದರ ಹೆಸರೇನಂತ ನೋಡಿದರೆ ನಿಮಗೆ ಮಂಕಿ ಆ್ಯಂಡ್ ಸ್ಪೈಡರ್ ಆರ್ ಬೆಸ್ಟ್ ಫ್ರೆಂಡ್ಸ್ ಅಂತೇಳಿ ನೀವು ಇಲ್ಲಿ ತೋರಿಸ್ಬೇಕು. ಶಾರ್ಟ್ ಫಾರ್ಮ್ ಆಫ್ ಈಸ್ ನಾಟ್, ಈಸಂಟ್ ಅಂತ ಆಗತ್ತೆ. ನಾ ಈಗಾಗಲೇ ಇದ್ರ ಬಗ್ಗೆ ಹೇಳಿದ್ದೀನಿ ಭಾಳಷ್ಟು ಸಲ. ಅಪೋಸಿಟ್ ವರ್ಡ್ ಆಫ್ ಟಾಪ್. ಟಾಪ್ ಇದರ ಅಪೋಸಿಟ್ ವರ್ಡ್ ಏನು ಅಂತ ಕೇಳಿದ್ರೆ ಟಾಪ್ ಇದರ ಅಪೋಸಿಟ್ ವರ್ಡ್ ಬಾಟಮ್ ಅಂತ ಆಗತ್ತೆ. ಸರಿನಾ? ಆಮೇಲೆ ಆನ್ ಆಗಸ್ಟ್ 15th ವಿ ಹ್ಯಾವ್ ಇಂಡಿಪೆಂಡೆನ್ಸ್ ಡೇ ಅಂತ ಇದ್ರೆ ಸೆಲೆಬ್ರೇಟ್ ಅಂತಕ್ಕಂಥದ್ದು ನಾವಿಲ್ಲಿ ಕರೆಕ್ಟಾಗಿ ಹೇಳ್ತೀವಿ. ಅದರ ಅನುಸಾರ ಡಿ ಆಗಿರುತ್ತೆ. ಸರಿಯಾಗಿ ನೋಡ್ಕೊಳ್ರಿ, ಮನನ ಮಾಡ್ಕೊಳ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ. ಪೂರ್ತಿಯಾಗಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ತೋರಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಬನ್ನಿ ನಿಮ್ಮ ಮಕ್ಕಳೇ ನೆಕ್ಸ್ಟ್ ನೋಡೋಣ. ವೇರ್ ಡಿಡ್ ರಮಣ ಮಹರ್ಷಿ ಕೀಪ್ ದ ಎನಿಮಲ್ಸ್ ಅಂತ ಕೇಳಿದ್ರೆ ಆಶ್ರಮದಲ್ಲಿ ಅವರು ತನ್ನ ಒಂದು ಮುದ್ದಾದ ಪ್ರಾಣಿಗಳನ್ನ ಇಟ್ಟಿದ್ರು. ದ ಪೊಯಮ್ ಫ್ರೆಂಡ್ಸ್ ಪೊಯೆಟ್ ಕಂಪೇರ್ಸ್ ಟು ಸನ್ಶೈನ್. ಸನ್ಶೈನನ್ನು ಪೊಯೆಟ್ಸನ್ನು ಈ ಒಂದು ಫ್ರೆಂಡ್ಸ್ ಪೊಯಮಲ್ಲಿ ಯಾರಿಗೆ ಹೋಲಿಸಲಾಗಿದೆ ಅಂತ ಕೇಳಿದ್ರೆ ಆಪ್ಷನ್ ಸಿ ಈಸ್ ಕರೆಕ್ಟ್, ಮದರ್ ಅಂತ. ದ ಪಾಸ್ಟ್ ಟೆನ್ಸ್ ಆಫ್ ಗೀವ್, ಇದ್ರ ಪಾಸ್ಟ್ ಟೆನ್ಸ್ ಏನಂತಂದ್ರೆ ಗೇವ್ ಅಂತಿದ್ರು ಪಾಸ್ಟ್ ಟೆನ್ಸ್. ಓಕೆ. ಹೂ ಆ ಶಬಲೆ ಅಂತಕ್ಕಂಥದ್ದು ನೀವು ಕೇಳಿದ್ರೆ ಹೂ ಆ ಶಬಲೆ ಅಂತಂದ್ರೆ ಡಾಟರ್ ಆಫ್ ಕಾಮಧೇನು ಅಂತ. ಐ ಆಮ್ ಫುಲ್ ಆಫ್ ಹೋಲ್ ಬಟ್ ಐ ಕ್ಯಾನ್ ಹೋಲ್ಡ್ ವಾಟರ್. ವಾಟ್ ಐ ಆಮ್ ಅಂತ, ನನಗೆ ತುಂಬ ಒಂದು ಹೋಲ್ಗಳಿವೆ ಆದ್ರೆ ನಾನು ನೀರನ್ನು ಬಚ್ಚಿಟ್ಕೊಳ್ಬಲ್ಲೆ ಅಂತಕ್ಕಂಥದ್ದನ್ನು ನಾವು ಯಾವ್ದು ಹೇಳ್ತೀವಿ ಅಂತಂದ್ರೆ ಸ್ಪಾಂಜ್ ಅಂತ. ಸ್ಪಾಂಜ್ ಅರ್ಥ ಆಯ್ತಲ್ಲ, ಅಲ್ಲಿ ಹೋಲಿಲ್ಲ ಆದರೆ ಸ್ಪಾಂಜ್ ಏನು ಮಾಡ್ತೈತಪ್ಪ ಅಂದ್ರೆ ನೀರನ್ನು ಇಟ್ಕೊಂಡಿರ್ತೈತಿ. ಹಾರ್ಸಿಸ್ ನೈಫ್, ಮಾಸ್ಕಿಟೋಸ್ ಏನು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಿದಾಗ ಆಪ್ಷನ್ ಡಿ ಈಸ್ ಕರೆಕ್ಟ್, ಬಜ್ ಅಂತ ಸೌಂಡ್ ಮಾಡುತ್ತೆ. ಬನ್ನಿ ಮಕ್ಕಳೇ, ಹಾಗಾದ್ರೆ ನೆಕ್ಸ್ಟ್ ನೋಡೋಣ. ಯು ಕಾಂಟ್ ಸಿ ಮೀ, ಯು ಕಾಂಟ್ ಹೋಲ್ಡ್ ಮೀ, ಯು ಕಾಂಟ್ ಲೀವ್ ವಿತ್ ಮೀ. ನೀವು ನಾನು ನೋಡೋಕ್ಕಾಗಲ್ಲ, ನಾನು ಹಿಡಿಯೋಕ್ಕಾಗಲ್ಲ, ನನ್ನ ಜೊತೆ ಇರೋಕ್ಕಾಗಲ್ಲ, ನಾನು ಯಾರು ಅಂತ. ಹಿಡಿಯೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ, ನನ್ನ ಜೊತೆ ಇರೋಕ್ಕಾಗಲ್ಲ ಅಂತಕ್ಕಂಥದ್ದನ್ನು ಯಾರು ಅಂತ ಕೇಳಿದ್ರೆ ಆಪ್ಷನ್ ಬಿ ಈಸ್ ಕರೆಕ್ಟ್, ಏರ್. ಸರಳ ರೇಖೆ ರೇಖಾಖಂಡಗಳನ್ನು ಎಳೆಯಲು ಬಳಸುವ ಉಪಕರಣ ಯಾವುದು ಅಂತ ಕೇಳ್ಯಾರ. ಅದನ್ನು ಸರಿಯಾಗಿ ನೋಡ್ಕೊಳ್ರಿ. ಆಪ್ಷನ್ ಎ ಈಸ್ ಅಳತೆ ಪಟ್ಟಿ ಅಂತ. 395 ಸೆಂಟಿಮೀಟರ್ನು ಮೀಟರ್ನಲ್ಲಿ ಬರೆದಾಗ ಎಷ್ಟಾಗತ್ತ ಅಂತ ಕೇಳಿದಾಗ ಆಪ್ಷನ್ ಬಿ ಈಸ್ ಕರೆಕ್ಟ್. ಮೋಹನನ್ನು 10 ಅಂಕಿಗಳನ್ನು 5500ಕ್ಕೆ ಕೊಂಡನು. ಹಾಗಾದರೆ ಒಂದು ಅಂಗಿಯ ಬೆಲೆ ಎಷ್ಟು ಅಂತ ಕೇಳಿದಾರ. ಆಪ್ಷನ್ ಎ ಈಸ್ ಕರೆಕ್ಟ್. 75 ಕಿಲೋಗ್ರಾಮ್ 475 ಗ್ರಾಮ್ನಿಂದ 34 ಕಿಲೋಗ್ರಾಮ್ 585 ಗ್ರಾಮನ್ನು ಕಳೀರಿ ಅಂತ ಕೇಳಿದಾಗ ಕರೆಕ್ಟಾಗಿ ಸಿಕ್ಕತಕ್ಕಂಥದ್ದು 40 ಗ್ರಾಮ್ 89 ಗ್ರಾಮ್ ಅಂತ. ಸರಿಯಾಗಿ ನೋಡ್ಕೊಳ್ರಿ, ಸ್ಕ್ರೀನ್ಶಾಟ್ ನೋಡ್ಕೊಳ್ರಿ, ಮೇಲಿಂದ ಮೇಲೆ ಪದೇ ಪದೇ ನೋಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಬನ್ನಿ ಮಕ್ಕಳೇ 45ನೇ ಕ್ವಶನನ್ನು ನೋಡೋಣ. ಒಂದು ಬಸ್ಸು ಶಿವಮೊಗ್ಗದಿಂದ 18:30 ಗಂಟೆಗೆ ಹೊರಟು ವಿಜಾಪುರವನ್ನು ಮರುದಿನ 5 ಗಂಟೆ 15 ಗಂಟೆಗೆ ತಲುಪಿತು. ಹಾಗಾದರೆ ಬಸ್ಸು ಶಿವಮೊಗ್ಗದಿಂದ ಬಿಜಾಪುರಕ್ಕೆ ಪ್ರಯಾಣಿಸಲು ತೆಗೆದುಕೊಂಡ ಸಮಯ ಎಷ್ಟು ಅಂತಂದರೆ 2 ಕೂಡಿಸಿದಾಗ ನಿಮ್ಗೆ ಎಷ್ಟು ಸಿಗುತ್ತೆ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ರೆ 10 ಗಂಟೆ 45 ನಿಮಿಷ ಅಥವಾ ಸಮಯ ತಗೊಂಡು.
ಸರಳ ಕೋನದ ಅಳತೆಯು ಎಷ್ಟಿರತ್ತಾ ಅಂತ ಹೇಳಿ ಕೇಳಿದರೆ ಇದನ್ನು ಮೈನಸ್ ಪ್ಲಸ್ ಎಲ್ಲ ಮಾಡಿದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತಾ. ಆಪ್ಷನ್ ಸಿ ಈಸ್ ಕರೆಕ್ಟ್. 90ನ್ನು ನಾವು 2ರಲ್ಲೇ ಇಂಟು ಮಾಡಿದಾಗ 180 ಅದೇನಾಗಿರುತ್ತೆ ಅಂದರೆ ಸರಳ ಕೋನ. ಆಯತಾಕಾರದ ಮೈದಾನವೊಂದರ ಉದ್ದ 50 ಮೀಟರ್ ಹಾಗೂ ಅಗಲ 25 ಮೀಟರ್ ಆದರೆ ಮೈದಾನದ ಸುತ್ತಳತೆ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾಗಿ 47ನೇದು ಆಪ್ಷನ್ ಡಿ ಈಸ್ ಕರೆಕ್ಟ್, 150 ಮೀಟರ್ ಅಂತ. ಹಾಗಾದ್ರೆ ಅಪವರ್ತನ ಪಕ್ಷದಲ್ಲಿ ಎ ಬಿ ಸಿ ಡಿಗಳ ಬೆಲೆ ಕ್ರಮವಾಗಿ ಎಷ್ಟು ಬರ್ತಾವ ಅಂತಕ್ಕಂಥದ್ದನ್ನು ನೋಡಿದ್ರೆ ಕರೆಕ್ಟಾಗಿ ಬಿಡಿಸ್ರಿ. ಆಪ್ಷನ್ ಸಿ ಈಸ್ ಕರೆಕ್ಟ್. ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ. ಬನ್ನಿ ಮಕ್ಕಳು, ನೆಕ್ಸ್ಟ್ ನೋಡೋಣ. 50ನೇ ಕ್ವಶನ್. ಒಂದು ಲೋಕಸಭಾ ಮತಕ್ಷೇತ್ರದಲ್ಲಿ ಒಟ್ಟು 95,027 ಮತರಿದ್ದಾರೆ. ಅದರಲ್ಲಿ ಮತ ಚಲಾಯಿಸಿದ ಪುರುಷರು 40,125 ಹಾಗೂ ಒಟ್ಟು ಮತ ಚಲಾಯಿಸಿದವರು 11,234. ಆದರೆ ಮತ ಚಲಾಯಿಸಿದ ಸ್ತ್ರೀಯರ ಸಂಖ್ಯೆ ಎಷ್ಟು ಅಂತ ಕೇಳಿದಾನೆ. ಹಾಗಾಗಿ ಏನಪ್ಪ ಅಂದ್ರೆ ಆಪ್ಷನ್ ಎ ಈಸ್ ಕರೆಕ್ಟ್. ಆಪ್ಷನ್ ಎ ಈಸ್ ಕರೆಕ್ಟ್. ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಮನನ ಮಾಡ್ಕೊಡ್ರಿ ಮಕ್ಕಳೇ. ಓಕೆ, ಕೆಳಗಿನವುಗಳಲ್ಲಿ 7/9 ಸೂಚಿಸುವ ಚಿತ್ರ ಅಂತಂದ್ರೆ 7 ಬಣ್ಣ ಯಾವ್ದು ಮಾಡಿದ್ರೆ ಕರೆಕ್ಟಾಗಿ ನೋಡ್ಕೊಡ್ರಿ. 7 ಯಾವುದು ಬಣ್ಣ ಮಾಡಿರ್ತಾರ ಅಂತಂದ್ರೆ 2, 4, 6, 7. ಆಪ್ಷನ್ ಎ ಈಸ್ ಕರೆಕ್ಟ್. ಕೆಳಗೆ 9/25 ದಶಮಾಂಶ ರೂಪ ಅಂತ ಕೇಳಿದಾರೆ. ಕರೆಕ್ಟಾಗಿ ನೋಡ್ಕೊಡ್ರಿ. ಆಪ್ಷನ್ ಡಿ ಈಸ್ ಕರೆಕ್ಟ್ ಅಂತ. ಇನ್ನು ಇವುಗಳಲ್ಲಿ ಚೌಕಾಕೃತಿ ಜಾಲಾಕೃತಿಗಳನ್ನ ರಚನೆ ಮಾಡ್ರೆ ಹೆಂಗಾಗತ್ತೆ ಚಿತ್ರ ಅಂತ ಕೇಳಿದ್ರೆ ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ ಯಾವುದು ಅಂದ್ರೆ ಆಪ್ಷನ್ ಬಿ ಈಸ್ ಕರೆಕ್ಟ್ ಅಂತ. 32,979 ಸಾವಿರ ಸ್ಥಾನದ ಸಮೀಪ ಬೆಲೆ ಎಷ್ಟು ಅಂತ ನಾನು ಸಾವಿರ ಸಲ ಇದ್ರ ಬಗ್ಗೆ ತಿಳಿಸಿದ್ದೀನಿ. ಆಪ್ಷನ್ ಬಿ ಈಸ್ ಕರೆಕ್ಟ್. ಇನ್ನು 24ನ್ನು 7ರಿಂದ ಭಾಗಿಸಿದಾಗ ಉಳಿಯುವ ಶೇಷ ಯಾವುದು ಅಂತ ಕೇಳಿದಾರೆ. ಅದನ್ನು ನೋಡೋಣ. ಶೇಷ ಯಾವುದು ಅಂತಂದ್ರೆ ನಿಮಗೆ ಆಗಲೇ ಅದ್ರ ಬಗ್ಗೆ ಭಾಳಷ್ಟು ಐಡಿಯಾಗಳನ್ನ ಕೊಟ್ಟಿದ್ದೀವಿ, ಅದನ್ನು ಕೂಡ ನೋಡಿದರೆ ಆಪ್ಷನ್ ಎ ಈಸ್ ಕರೆಕ್ಟ್. 3 ಉಳಿದಿದೆ. ಪರಿಧಿಯ ಮೇಲೆ 2 ಬಿಂದುಗಳನ್ನು ಸೇರಿಸುವ ರೇಖೆ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಸಿ ಈಸ್ ಜಾ. ಇನ್ನು ನೆಕ್ಸ್ಟ್, ಒಂದು ಕಾರ್ಖಾನೆಯಲ್ಲಿ ಬೇರೆ ಬೇರೆ ವರ್ಷಗಳಲ್ಲಿರುವ ಕೆಲಸಗಾರರ ಸಂಖ್ಯೆಯನ್ನು ಕೆಳಗಿನ ಚಿತ್ರ ಸಂಕೇತದಿಂದ ತೋರಿಸಲಾಗಿದೆ ಎಂಬುದು 75 ಕೆಲಸಗಾರನ ಪ್ರತಿನಿಧಿಸುತ್ತದೆ. 2010ರಲ್ಲಿ ಕಾರ್ಖಾನೆಯಲ್ಲಿ ಕೆಲಸ ಮಾಡಿದ ಒಟ್ಟು ಕೆಲಸಗಾರರ ಸಂಖ್ಯೆ ಎಷ್ಟು ಅಂತ ಕೇಳಿದಾರೆ. ಸರಿಯಾಗಿ ನೋಡ್ಕೊಡ್ರಿ. ಆಪ್ಷನ್ ಸಿ ಈಸ್ ಕರೆಕ್ಟ್, 300 ಅಂತ. ಇನ್ನು 2 ಲಕ್ಷ ಪ್ಲಸ್ 710 ಸಾವಿರ ಪ್ಲಸ್ 3,000 ಪ್ಲಸ್ 800 ಪ್ಲಸ್ 510 ಪ್ಲಸ್ 4 ಬಿಡುವುದನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆದಾಗ ಕರೆಕ್ಟಾಗಿ ಎಷ್ಟಾಗತ್ತೆ? ಇಷ್ಟು ಆಪ್ಷನ್ ಎ ಆಗತ್ತೆ. 20 ತಾಸು 25 ಗಂಟೆಯನ್ನು 12 ಗಂಟೆಗೆ ಸರಿಯಾಗಿ ಗಡಿಯಾರಕ್ಕೆ ಪರಿವರ್ತಿಸಿದಾಗ ಎಷ್ಟಾಗತ್ತಾ ಅಂತ ಕೇಳಿದ್ರೆ ಮಧ್ಯಾಹ್ನ 8 ಗಂಟೆ 25 ನಿಮಿಷ ಆಗತ್ತಾ. ಸರಿನಾ? ಸರಿಯಾಗಿ ನೋಡ್ಕೊಡ್ರಿ. ಬನ್ನಿ ಮಕ್ಕಳೇ, ಹಾಗಾದರೆ 4 ಅಂಕಿ ಅತಿ ದೊಡ್ಡ ಮತ್ತು 4 ಅಂಕಿ ಅತಿ ಚಿಕ್ಕ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಅಂತ ಕೇಳಿದಾನ. ನಿಮಗೆ ಆಗಲೇ ಗೊತ್ತದ, ಅದನ್ನು ಸರಿಯಾಗಿ ನೋಡ್ರಿ, ಕರೆಕ್ಟಾಗಿ ಗೊತ್ತಾಗತ್ತಾ. ಓಕೆ, ಅದರ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ರೆ ಆಪ್ಷನ್ ಡಿ ಈಸ್ ಕರೆಕ್ಟ್. 1999. ಮನುಷ್ಯನ ದೇಹದಿಂದ ಕಾರ್ಬನ್ ಡೈಆಕ್ಸೈಡನ್ನು ಹೊರಗೆ ಹಾಕಲು ಸಹಕರಿಸುವ ಅಂಗಗಳು ಯಾವುವು ಅಂತ ಈಗಾಗಲೇ ಭಾಳಷ್ಟು ಸಲ ರಿಪೀಟ್ ಮಾಡಿದ್ದೀನಿ. ಆಪ್ಷನ್ ಬಿ ಈಸ್ ಕರೆಕ್ಟ್, ಶ್ವಾಸನಾಳ ಮತ್ತು ಮೂಗು. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಕೆಳಗಿನವುಗಳಲ್ಲಿ ಯಾವುದು ಬೇಡ ಅಂತ ಕೇಳಿ, ಯಾವುದು ಬೇಡ, ಇದರಲ್ಲಿ ಎಲ್ಲ ಬೇಕು ಅಂದರೆ ಯಾವುದು ಬೇಡ ಅಂತ ಕೇಳಿದ್ರೆ ಕರೆಕ್ಟಾಗಿರ್ತಕ್ಕಂಥ ಆನ್ಸರು ಹೂವು ಬೇಡ ಅಂತ. ಇವೆಲ್ಲ ಸಾಕು. ಸಿಂಧು ನಾಗರಿಕತೆ ಯಜ್ಞಕುಂಡಗಳನ್ನು ಇಲ್ಲಿ ಕಂಡುಬರುತ್ತಿವೆ ಅಂತಂದ್ರೆ ಇದರ ಆನ್ಸರ್ ಕಾಂಗಲಿನ್ ಮತ್ತು ಲೋಥಾಲ್ ಅಂತ. ಸರಿಯಾಗಿ ನೋಡ್ಕೊಳ್ರಿ, ಸ್ಕ್ರೀನ್ಶಾಟ್ ನೋಡ್ಕೊಳ್ರಿ, ಮೇಲಿಂದ ಮೇಲೆ ಪದೇ ಪದೇ ನೋಡ್ರಿ ಅಂತಕ್ಕಂಥದ್ದು. ಭಾರತದಲ್ಲಿ ಎಷ್ಟು ಮಹಾನದಿಗಳಿವೆ ಅನ್ನೋದನ್ನು ನಾವಿಲ್ಲಿ ಕಾಣಬಹುದು. ನೀವು ಈಗಾಗಲೇ ರಗಡ್ ಸಲ ಇದ್ರ ಬಗ್ಗೆ ಡಿಸ್ಕಸ್ ಮಾಡೀವಿ. ಆಪ್ಷನ್ ಎ ಈಸ್ ಕರೆಕ್ಟ್, 27. ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ವಿದ್ಯುತ್ ಉತ್ಪಾದಿಸಲು ಇದನ್ನು ಇಂಧನವನ್ನಾಗಿ ಬಳಸಲಾಗುವುದು ಅಂತ ಕೇಳಿದಾಗ ಆಪ್ಷನ್ ಬಿ ಈಸ್ ಕಲ್ಲಿದ್ದಲು. ಮೆಗಸ್ತನೀಸನ್ ಬರೆದ ಕೃತಿ ಯಾವುದು ಅಂತಂದ್ರೆ ಇಂಡಿಕಾ ಕೃತಿ. ಮೆಗಸ್ತನಿನ ಇಂಡಿಕಾ ಕೃತಿ ಅಂತ ನಾವಿಲ್ಲಿ ಹೇಳಬಹುದು. ಕೆಳಗಿನವುಗಳಲ್ಲಿ ಇದು ಸಾರ್ವಜನಿಕ ಆಸ್ತಿಗೆ ಉದಾಹರಣೆ ಅಂತ ಕೇಳಿದಾಗ ಆಪ್ಷನ್ ಡಿ ಈಸ್ ಕರೆಕ್ಟ್, ರೈಲುಗಳು. ಭೂಮಧ್ಯ ಮತ್ತು ಮಕರ ಸಂಕ್ರಾಂತಿ ವೃತ್ತಗಳ ನಡುವಿನ ಭಾಗ ಯಾವುದು ಅಂತ ಕೇಳಕತ್ತಾರ. ಹಾಗಾಗಿ ಏನಪ್ಪ ಅಂದ್ರೆ ಆಪ್ಷನ್ ಬಿ ಈಸ್ ಕರೆಕ್ಟ್. ಇನ್ನು ಮೊಟ್ಟ ಮೊದಲು ಜೀವ ಉಗಮಾದದ್ದು ಎಲ್ಲಿ ಅಂತ ಕೇಳಿದಾರೆ. ಭಾಳ ಸಮಂಜಸವಾಗಿರ್ತಕ್ಕಂಥದ್ದು ನೀರಿನಲ್ಲಿ ಅಂತೇಳಿ. ಸರಿಯಾಗಿ ನೋಡ್ರಿ, ಕರೆಕ್ಟಾಗಿ ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಮೇಲಿಂದ ಮೇಲೆ ಪದೇ ಪದೇ ನೋಡಿರ್ತಕ್ಕಂಥ ಮಾತಾಡ್ತಾ. ಭಾರತದ ಹಸಿರು ಕ್ರಾಂತಿಯ ಜನಕ ಯಾರು? ಭಾರತದ ಹಸಿರು ಕ್ರಾಂತಿಯ ಜನಕ ಯಾರು ಅಂತ ಕೇಳಿದ್ರೆ ಡಾಕ್ಟರ್ MS ಸ್ವಾಮಿನಾಥನ್ ಅಂತ. ಪ್ರೋಟೀನ್ನಲ್ಲಿ ಇರುವ ಅತ್ಯಂತ ಪ್ರಮುಖ ಧಾತು ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಬಿ ಈಸ್ ಕರೆಕ್ಟ್, ನೈಟ್ರೋಜನ್. ಖಗೋಳ ದೂರದರ್ಶಕವನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದ್ರೆ ಆಪ್ಷನ್ ಡಿ ಈಸ್ ಗೆಲಿಲಿಯೋ ಅಂತ.
ಇನ್ನು ಕೆಳಗಿನ ಪ್ರಸ್ಥಭೂಮಿ ವಿಧವಲ್ಲ ಅಂತ ಕೇಳಿದ್ರೆ ಅದನ್ನು ಕರೆಕ್ಟ್ ನೋಡ್ಕೊಡ್ರಿ. ಆಪ್ಷನ್ ಎ ಈಸ್ ಕರೆಕ್ಟ್, ಮರುಭೂಮಿ ಪ್ರಸ್ಥಭೂಮಿ. ವಿಸ್ತೀರ್ಣದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತಕ್ಕಂಥದ್ದನ್ನು ಕೇಳಿದ್ರೆ ಆಪ್ಷನ್ ಸಿ ಈಸ್ ಕರೆಕ್ಟ್, 7. ಅರಬ್ಬಿ ಸಮುದ್ರದಲ್ಲಿರುವ ದ್ವೀಪಗಳಿಗೆ ನಾವು ಏನಂತ ಕರಿತೀವಿ ಅಂತಂದ್ರೆ ಆಪ್ಷನ್ ಬಿ ಈಸ್ ಕರೆಕ್ಟ್, ಲಕ್ಷದ್ವೀಪ ಅಂತ. ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ನೋಡ್ಕೊಡ್ರಿ, ಮನನ ಮಾಡ್ಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನೆಕ್ಸ್ಟ್ ಬನ್ನಿ ಮಕ್ಕಳೇ. ನೀಲಿ ಮತ್ತು ಹಸಿರು ಬಣ್ಣದ ದಟ್ಟವಾದ ಮೋಡಗಳಿಂದ ಹಾಗೂ ಅನಿಲಿಂದ ಆವರಿಸಿದ ಗ್ರಹ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಡಿ ಈಸ್ ಕರೆಕ್ಟ್, ಯುರೇನಸ್. ಇದು ಕೆಳಗಿನಗಳಲ್ಲಿ ಭಾರತದ ನೆರೆಯ ರಾಷ್ಟ್ರ ಅಲ್ಲ ಅಂತಕ್ಕಂಥದ್ದು ಯಾವುದು ಅಂದ್ರೆ ಆಪ್ಷನ್ ಸಿ ಈಸ್ ಕರೆಕ್ಟ್, ಸೌದಿ ಅರೇಬಿಯಾ. ಭಾರತ ದೇಶವು ನೀಡುವ ಅತ್ಯುನ್ನತ ಗೌರವ ಪ್ರಶಸ್ತಿ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಎ ಈಸ್ ಕರೆಕ್ಟ್, ಭಾರತ ರತ್ನ. ಕ್ರೈಸ್ತ ಧರ್ಮದ ಸಂಸ್ಥಾಪಕರು ಯಾರು ಅಂತ ಕೇಳಿದ್ರೆ ಆಪ್ಷನ್ ಸಿ ಈಸ್ ಕರೆಕ್ಟ್, ಯೇಸು ಕ್ರಿಸ್ತ. ಚಿಪ್ಕೋ ಚಳವಳಿ ನೇಕಾರ ಯಾರು ಅಂತ ಕೇಳಿದ್ರೆ ಆಪ್ಷನ್ ಬಿ ಈಸ್ ಕರೆಕ್ಟ್, ಸುಂದರ್ಲಾಲ್ ಬಹುಗುಣ. ಬನ್ನಿ ಹಾಗಾದರೆ ಸಾಮಾನ್ಯ ವಿಜ್ಞಾನದ ಪ್ರಶ್ನೆಗಳನ್ನ ಒಂದಿಷ್ಟು ನೋಡ್ಕೊಂಬರೋಣ. ಅನಿಯತ ಆಕಾರ ಶಿಲೆಗಳಿಂದ ಆಕಾಶಕಾಯಗಳನ್ನ ಏನಂತಾರ ಅಂತ ಕೇಳಿದ್ರೆ ಆಪ್ಷನ್ ಬಿ ಈಸ್ ಕರೆಕ್ಟ್, ಕ್ಷುದ್ರಗ್ರಹ. ಗೆಲಿಲಿಯೋ ಯಾವ ದೇಶದವರು ಅಂತ ಕೇಳಿದ್ರೆ ಆಪ್ಷನ್ ಸಿ ಈಸ್ ಕರೆಕ್ಟ್, ಇಟಲಿ. ಹುಲ್ಲಿನ ಜಾತಿಗೆ ಸೇರಿದ ಸಸ್ಯ ಯಾವುದು ಅಂತ ಕೇಳಿದ್ರೆ ನಿಮಗೆ ಗೊತ್ತದ, ಬಹಳ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್, ಬಿದಿರು ಅಂತ. ಈ ಸಸ್ಯದ ಬೇರನ್ನು ಔಷಧಿಗಾಗಿ ಬಳಸುತ್ತಾರೆ ಅಂತಕ್ಕಂಥದ್ದು. ಈ ಸಸ್ಯದ ಬೇರನ್ನು ಔಷಧಿಗಾಗಿ ಬಳಸ್ತಾರ ಅಂದ್ರೆ ನಿಮಗೆ ಗೊತ್ತಿರ್ತಕ್ಕಂಥ ವಿಷಯ ಆಪ್ಷನ್ ಎ ಈಸ್ ಕರೆಕ್ಟ್, ಅಶ್ವಗಂಧ. ಭಾರತ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು? ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳತಕ್ಕಂಥ ಸ್ಥಳ ಯಾವುದು ಅಂತಂದ್ರೆ ಮೌನ್ಸಿನ್ ರಾಮ್. ವಿಷಕಾರಿ ವಸ್ತುಗಳು ನೀರಿನಲ್ಲಿ ಸೇರಿ ನೀರು ಕಲುಷಿತವಾಗೋದನ್ನು ಏನಂತ ಕರೀತಾರ ಅಂತಂದ್ರೆ ಆಪ್ಷನ್ ಬಿ ಜಲ ಮಾಲಿನ್ಯ. ಕರೆಕ್ಟಾಗಿ ನೋಡ್ಕೊಡ್ರಿ, ಸರಿಯಾಗಿ ನೋಡ್ರಿ, ಸ್ಕ್ರೀನ್ಶಾಟ್ ಹಿಡ್ಕೊಂಡು ಮೇಲೆ ಪದೇ ನೋಡ್ರಿ, ನಿಮಗೆ ಭಾಳಷ್ಟು ಅನುಕೂಲ ಆಗತ್ತಾ ಅಂತಕ್ಕಂಥ ಮಾತನ್ನು ಹೇಳ್ತಾ ನೆಕ್ಸ್ಟ್ ಬನ್ನಿ ಮಕ್ಕಳಿಗೆ ಹೋಗೋಣ. 87ನೇ ಕ್ವಶನ್ ಸ್ವಲ್ಪ ನೋಡೋಣ. ಮಂಡ್ಯ ಮೈಸೂರುಗಳಲ್ಲಿ ಹೆಚ್ಚಾಗಿ ಬಳಸುವ ಆಹಾರ ಪದಾರ್ಥ ಯಾವುದು ಅಂತ ಕೇಳಿದಾರೆ. ಹಾಗಾಗಿ ಕರೆಕ್ಟಾಗಿ ನೋಡ್ಕೊಡ್ರಿ, ಆಪ್ಷನ್ ಸಿ ಈಸ್ ಕರೆಕ್ಟ್, ಎ ಬಿ. ರಾಗಿ ಮತ್ತು ಭತ್ತ ಎರಡು ಬಳಸ್ತಾರಂತ. ನಗರಗಳಲ್ಲಿ ಕಸದ ವಿಲೇವಾರಿ ಮಾಡುವ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಆಪ್ಷನ್ ಡಿ ಈಸ್ ಕರೆಕ್ಟ್, ಪುರಸಭೆ. ಕ್ರಿಸ್ತಕ ಪೂರ್ವ 270ರಲ್ಲಿ ಈಜಿಪ್ತರನ್ನು ಬೆಳೆಸುತ್ತಿದ್ದ ಆಹಾರ ಪದಾರ್ಥ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಈಸ್ ಕರೆಕ್ಟ್, ಗಜ್ರಿ. ಬಾಳೆಹಣ್ಣಿನ ಸಿಪ್ಪೆ ಕೊಳೆಯಲು ಬೇಕಾದ ಅವಧಿ ಎಷ್ಟು ಅಂತ ಕೇಳಿದರೆ ಆಪ್ಷನ್ ಡಿ ಈಸ್ ಕರೆಕ್ಟ್, 3-4 ವಾರ. ರಕ್ತವು ದೇಹದ ಯಾವ ಭಾಗದಲ್ಲಿ ಶುದ್ಧವಾಗುತ್ತದೆ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಹಾಗಾಗಿ ಆಪ್ಷನ್ ಡಿ ಈಸ್ ಕರೆಕ್ಟ್, ಶ್ವಾಸಕೋಶ. ಕಲ್ಮಶಗಳನ್ನು ಬೆವರಿನ ಮೂಲಕ ಹೊರಹಾಕುವ ಅಂಗ ಯಾವುದು ಅಂತ ಕೇಳಿದರೆ ಆಪ್ಷನ್ ಸಿ ಈಸ್ ಕರೆಕ್ಟ್. ಹೀಗಾಗಿ ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ನೋಡ್ಕೊಡ್ರಿ, ಮೇಲಿಂದ ಮೇಲೆ ಪದೇ ನೋಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ದ್ರವರೂಪದ ಖನಿಜ ಯಾವುದು ಅಂತ ಕೇಳಿದಾಗ ನಿಮ್ಗೆ ಗೊತ್ತದ, ಆಪ್ಷನ್ ಬಿ ಈಸ್ ಕರೆಕ್ಟ್, ಪೆಟ್ರೋಲ್. ಮುಳ್ಳಯ್ಯನಗಿರಿ ಶಿಖರದ ಎತ್ತರ ಎಷ್ಟು ಅಂತ ಕೇಳಿದರೆ ಆಪ್ಷನ್ ಎ ಈಸ್ ಕರೆಕ್ಟ್. ಕರ್ನಾಟಕದಲ್ಲಿ ಮರಳುಗಲ್ಲಿನ ಗುಹಾಂತರ ದೇವಾಲಯಗಳು ಎಲ್ಲಿ ಕಂಡು ಬರ್ತಾವ ಅಂತ ಕೇಳಿದ್ರೆ ಆಪ್ಷನ್ ಡಿ ಈಸ್ ಕರೆಕ್ಟ್. ಅರಾವಳಿ ಸರಣಿಯ ಅತಿ ಎತ್ತರವಾದ ಶಿಖರ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಸಿ ಈಸ್ ಕರೆಕ್ಟ್, ಗುರು ಶಿಖರ. ಇನ್ನು ಟಿಮ್ ಸೇವನೆಯು ಕರಾವಳಿಯಲ್ಲಿ ಬಹಳ ಜನಪ್ರಿಯವಾಗ್ಯದ ಅಂತ ಕೇಳಿದ್ರೆ ಆಪ್ಷನ್ ಎ ಈಸ್ ಕರೆಕ್ಟ್, ಕುಚಲಕ್ಕಿ. ಚಲಿಸುವ ಗಾಳಿಯನ್ನು ನಾವು ಏನಂತ ಕರಿತೀವಿ ಅಂತಂದ್ರೆ ಕೆಂಪಕ್ಕಿ ಅಂತ ಕರಿತೀವಿ. ಸೇವನೆಯ ಕರಾವಳಿಯಲ್ಲಿ ಬಹಳ ಜನಪ್ರಿಯತೆ ಕುಬ್ಬಕ್ಕಿ. ಚಲಿಸುವ ಗಾಳಿ ನಾವು ಏನು ಕರಿತೀವಿ ಅಂದ್ರೆ ಮಾರುತ ಅಂತ ಕರಿತೀವಿ. ಚಲಿಸುವ ಗಾಳಿ ನಾವು ಏನು ಕರಿತೀವಿ, ಮಾರುತ ಅಂತ ಕರಿತೀವಿ. ಸರಿಯಾಗಿ ನೋಡ್ರಿ ಮಕ್ಕಳೇ, ಸ್ಕ್ರೀನ್ಶಾಟ್ ಹಿಡ್ಕೊಡ್ರಿ, ತಪ್ಪದೆ ಮೇಲಿಂದ ಮೇಲೆ ಪದೇ ನೋಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಸಾರಿಗೆಗೆ ಬಳಸಲಾರದ ಮೊಟ್ಟ ಮೊದಲ ಪ್ರಾಣಿ ಬಳಸಲಾರದ್ದು ಯಾವುದು ಅಂತ ಕೇಳಿದಾರೆ. ಹಾಗಾಗಿ ಏನಪ್ಪ ಅಂದ್ರೆ ನಾವು ನಾಯಿಯನ್ನು ಬಳಸಲಿಲ್ಲ ಅಂತ ಹೇಳ್ಬೋದು. ಪಾದಚಾರಿಗಳು ರಸ್ತೆಯನ್ನು ದಾಟುವ ಜಾಗವನ್ನು ನಾವು ಏನಂತ ಕರಿತೀವಿ ಅಂತ ಕೇಳಿದ್ರೆ ಆಪ್ಷನ್ ಎ ಜಿಬ್ರಾ ಪಟ್ಟಿ ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ಈಗಾಗಲೇ ಮುಂಬರುವ ಮೊರಾರ್ಜಿ ಎಕ್ಸಾಮ್ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉಪಯೋಗವಾಗುವ ದೃಷ್ಟಿಕೋನದಿಂದ ಈ ಪ್ರಶ್ನೆ ಪತ್ರಿಕೆ ನೀಡಲಾಗಿದೆ. ಪ್ರಾಕ್ಟೀಸ್ ಮಾಡಿರಿ, ಭಾಳಷ್ಟು ಪ್ರಾಕ್ಟೀಸ್ ಮಾಡಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಜೈ ಭವಾನಿ ಎಕ್ಸ್ಪರ್ಟ್ ಕೋಚಿಂಗ್ ಕ್ಲಾಸ್ ನಿರ್ದೇಶಕರಾಗಿರ್ತಕ್ಕಂಥ ಸವಿತಾ ಮೇಡಮ್ ಅವರು ತಮಗೆ ಹೃದಯಪೂರ್ವಕವಾಗಿ ಹಾರೈಸಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಇದು ಭಾಳಷ್ಟು ಉಪಯುಕ್ತವಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ತಪ್ಪದೆ ಮೇಲಿಂದ ಮೇಲೆ ನೋಡಿದ್ರೆ ನೀವು ಬರ್ತಕ್ಕಂಥ ಎಕ್ಸಾಮ್ದಲ್ಲಿ ಭಾಳಷ್ಟು ಅತಿ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಇವತ್ತು ಆ ದೇವರು ಭಾಳಷ್ಟು ಒಳ್ಳೆಯದು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.